ಹಲೋ ವಿದ್ಯಾರ್ಥಿಗಳೇ, ಪ್ರೇಮ್ಚಂದ್ ಮುನ್ಸಿ ಅವರು ಬರೆದಿರುವ 10ನೇ ತರಗತಿಯ ಕಾಶ್ಮೀರಿ ಶೇಬ್ ಪಾಠವನ್ನು ಕನ್ನಡದಲ್ಲಿ ಅಭ್ಯಾಸ ಮಾಡೋಣ. इस कहानी में बाजार में लोगों के साथ होने वाली धोखेबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है. ಈ ಕಥೆಯಲ್ಲಿ ಬಾಜಾರ್ ಅಂದರೆ ಪೇಟೆ, ಮಾರುಕಟ್ಟೆಯಲ್ಲಿ ಲೋಗೋಂ ಕೆ ಸಾಥ್ ಹೋನೆ ವಾಲಿ ಧೋಖೆಬಾಜಿ, ಜನರೊಂದಿಗೆ ನಡೆಯುತ್ತಿರುವಂತಹ ಮೋಸ ವಂಚನೆಗಳ ಮೇಲೆ ಬೆಳಕು ಚೆಲ್ಲಲಾಗಿದೆ. ಧೋಖೆಬಾಜಿ ಪರ್ ಪ್ರಕಾಶ್ ಡಾಲಾ ಗಯಾ ಹೈ. ಯಾವ ರೀತಿಯಾಗಿ ಜನರನ್ನು ವಂಚನೆ ಮಾಡ್ತಾರೆ ಅನ್ನೋದನ್ನು ಈ ಪಾಠದಲ್ಲಿ ಲೇಖಕರು ತಿಳಿಸಿದ್ದಾರೆ. ಅವ್ರ ಖರೀದಾರಿ ಕರ್ತೆ ಸಮಯ ಸಾವಧಾನಿ ಬರತನೆ ಕಿ ಅವಶ್ಯಕತಾ, ಅಂದರೆ ಖರೀದಿ ಮಾಡುವಾಗ ನಾವು ಯಾವ ರೀತಿಯಾಗಿ ಗಮನವನ್ನು ನೀಡಬೇಕು, ಸರಿಯಾದ ರೀತಿಯಲ್ಲಿ ಸೂಕ್ತವಾದಂಥ ವಸ್ತುಗಳನ್ನು ಖರೀದಿಸಬೇಕು ಅನ್ನೋದನ್ನು ಲೇಖಕರು ಈ ಪಾಠದಲ್ಲಿ ಹೇಳಿದ್ದಾರೆ. ಅಬ್ ಪಾಠ ಕೋ ಪಡೆಂಗೆ. ಕಲ್ ಶಾಮ್ ಕೋ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ಥಾ. ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಕಲ್ ಶಾಮ್ ಕೋ ನಿನ್ನೆ ಸಂಜೆ ಚೌಕ್ ಮೇ 2-4 ಜರೂರಿ ಚೀಜೆ ಖರೀದನೆ ಗಯಾ ಥಾ, 2-3 ಅಗತ್ಯ ವಸ್ತುಗಳನ್ನು ಖರೀದಿಸಬೇಕು ಅಂಥೇಳಿ ಹೋಗಿದ್ದೆ ಅಂತ ಹೇಳ್ತಾರೆ. ಪಂಜಾಬಿ ಮೇವಾ ಫರೋಶೋं की दुकानें रास्ते ही में पड़ती है. ಅವರು ಹೋಗುವಂತಹ ದಾರಿಯಲ್ಲಿಯೇ ಪಂಜಾಬಿಗಳ ಒಂದು ಹಣ್ಣು ತರಕಾರಿಗಳನ್ನು ಮಾರುವಂತಹ ಅಂಗಡಿಗಳು ರಸ್ತೆಯ ಅಕ್ಕಪಕ್ಕಗಳಲ್ಲಿಯೇ ಇದ್ದವು ಅಂತ ಹೇಳ್ತಾರೆ. ಏಕ್ ದುಕಾನ್ ಪರ್ ಬಹುತ್ ಅಚ್ಛೆ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುವೆ ನಜರ್ ಆಯೆ. ಉಸಿ ವಕ್ತ್, ಅದೇ ಸಮಯದಲ್ಲಿ ಒಂದು ಅಂಗಡಿಯಲ್ಲಿ ಬಹಳ ಸುಂದರವಾದ ಅತ್ಯಂತ ಆಕರ್ಷಕ ಬಣ್ಣವನ್ನು ಹೊಂದಿರುವ ಗುಲಾಬಿ ಬಣ್ಣದ ಸೇಬುಗಳು ಸುಂದರವಾಗಿ ಸಿಂಗರಿಸಿರುವುದು ಲೇಖಕರ ಕಣ್ಣಿಗೆ ಬೀಳುತ್ತೆ. ಜಿ ಲಲಚಾ ಉಠಾ. ಆ ಹಣ್ಣುಗಳನ್ನು ನೋಡಿದಂತಹ ಲೇಖಕರಿಗೆ ಬಾಯಿಯಲ್ಲಿ ನೀರೂರಿತು. ಅಂದರೆ ಅಷ್ಟು ಸುಂದರವಾದಂತಹ ಸೇಬುಗಳನ್ನು ಅಲ್ಲಿ ಶೃಂಗಾರ ಮಾಡಿ ಇಟ್ಟಿದ್ದರು. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. आजकल सभी लोग विटामिन और प्रोटीन के बारे में सोचते हैं. ಇವತ್ತು ಸಮಾಜದಲ್ಲಿ ಶಿಕ್ಷಿತ ವರ್ಗದವರು ವಿಶೇಷವಾಗಿ ವಿಟಾಮಿನ್ ಮತ್ತು ಪ್ರೋಟೀನ್ಗಳ ಬಗ್ಗೆ ಅವುಗಳ ವಿಚಾರದಲ್ಲಿ ಬಹಳ ಎಚ್ಚರಿಕೆಯ ಜಾಣತನವನ್ನು ತೋರ್ತಾರೆ ಅನ್ನುವಂಥ ಮಾತನ್ನು ಲೇಖಕರು ಹೇಳ್ತಾರೆ. ಟೊಮಾಟೊ ಕೋ ಪಹಲೆ ಕೋಯಿ ಭೀ ನ ಪೂಚ್ತಾ ಥಾ. ಮೊದಲು ಟೊಮ್ಯಾಟೋವನ್ನು ಯಾರೂ ಕೂಡ ಕೇಳ್ತಾ ಇರಲಿಲ್ಲ, ಅಂದರೆ ಅದೊಂದು ಅವಶ್ಯಕ ವಸ್ತು ಅಂಥೇಳಿ ಅನಿಸಿರಲಿಲ್ಲ. ಅಬ್ ಟೊಮ್ಯಾಟೊ ಭೋಜನ್ ಕಾ ಅವಶ್ಯಕ ಅಂಗ್ ಬನ್ ಗಯಾ ಹೈ. ಆದರೆ ಈಗ ಟೊಮ್ಯಾಟೊ ಒಂದು ಭೋಜನದ ಊಟದ ಅತ್ಯಂತ ಅವಶ್ಯಕ ಭಾಗವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಗಾಜರ್ ಭೀ ಪಹಲೆ ಗರೀಬೋಂ ಕೆ ಪೇಟ್ ಭರ್ನೆ ಕಿ ಚೀಜ್ ಥಿ. ಮೊದಲು ಗಾಜರ್ ಅಂದರೆ ಗಜ್ಜರಿ ಕೇವಲ ಬಡವರ ಹೊಟ್ಟೆ ತುಂಬಿಸುವಂತಹ ವಸ್ತುವಾಗಿತ್ತು. ಅಮೀರ್ ಲೋಗ್ ತೋ ಉಸ್ಕಾ ಹಲ್ವಾ ಹಿ ಖಾತೆ ಥೇ. ಶ್ರೀಮಂತರು ಗಜ್ಜರಿಯಿಂದ ಮಾಡಿದಂತಹ ಹಲ್ವಾವನ್ನು ತಿಂತಾ ಇದ್ರು. ಮಗರ್ ಅಬ್ ಪತಾ ಚಲಾ ಹೈ ಕಿ ಗಾಜರ್ ಮೇ ಭೀ ಬಹುತ್ ವಿಟಾಮಿನ್ ಹೈ. ಆದರೆ ಈಗ ಗೊತ್ತಾಗಿರೋದು ಏನು ಅಂತಂದರೆ, ಗಾಜರ್ ಅಥವಾ ಗಜ್ಜರಿ ವಿಟಾಮಿನ್ಗಳಿಂದ ಸಮೃದ್ಧವಾಗಿದೆ, ವಿಟಾಮಿನ್ಗಳಿಂದ ತುಂಬಿದೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗಿದೆ. ಇಸಿಲಿಯೇ ಗಾಜರ್ ಕೋ ಭೀ ಮೇಜೋಂ ಪರ್ ಸ್ಥಾನ್ ಮಿಲ್ನೆ ಲಗಾ ಹೈ. ಹಾಗಾಗಿನೇ ಇವತ್ತು ಗಜ್ಜರಿಗೆ ಊಟದ ಮೇಜಿನ ಮೇಲೆ
ಪ್ರಮುಖ ಸ್ಥಾನ ಸಿಕ್ಕಿದೆ ಅಂತ ಲೇಖಕರು ಹೇಳ್ತಾ ಇದ್ದಾರೆ. सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत न रहेगी. इसीलिए ಹಾಗಾಗಿನೇ ಇವತ್ತು ಏನಾಗಿದೆ ಅಂತಂದರೆ ಸೇಬಿನ ವಿಷಯದಲ್ಲಿ ಒಂದು ಮಾತಿದೆ. ಏನು ಅಂತಂದರೆ ನಾವು ಪ್ರತಿದಿನ ಸೇಬನ್ನು ತಿನ್ನೋದ್ರಿಂದ ಡಾಕ್ಟರಿಂದ ದೂರ ಇರಬಹುದು, ಡಾಕ್ಟರ್ಗಳ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ಈಗ ಚಾಲ್ತಿಯಲ್ಲಿದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಸಮೃದ್ಧವಾದಂತಹ ವಿಟಮಿನ್ಗಳ ಪ್ರೋಟೀನ್ಸ್ಗಳನ್ನು ಸೇಬು ಹೊಂದಿರುವುದರಿಂದ, ಅಗತ್ಯವಾಗಿರುವಂಥ ಎಲ್ಲ ಅಂಶಗಳನ್ನು ಅದು ಒಳಗೊಂಡಿರೋದ್ರಿಂದ ಡಾಕ್ಟರ್ ಅವರ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಡಾಕ್ಟರ್ से बचने के लिए हम नीम कौड़ी तक खाने को तैयार हो सकते हैं. ಇವತ್ತೇನಾಗಿದೆ ಅಂತಂದರೆ ಡಾಕ್ಟರಿಂದ ದೂರ ಇರಬೇಕು ಅಂದರೆ ಉತ್ತಮವಾದಂಥ ಆರೋಗ್ಯವನ್ನು ಪಡಿಬೇಕು ಅಂತಂದರೆ ನೀಮ್ ಕೌಡಿ ಅಂತಂದರೆ ಬೇವಿನಕಾಯಿ ಅಥವಾ ಬೇವಿನ ಹಣ್ಣು, ಅದು ಕಹಿಯಾಗಿರುತ್ತೆ, ಅದನ್ನು ಕೂಡ ನಾವು ತಿನ್ನೋದಕ್ಕೆ ತಯಾರಾಗಿದ್ದೀವಿ. सेब तो रस और स्वाद में अगर आम से बढ़कर नहीं है तो घटकर भी नहीं है. इसलिए सेब तो रस और स्वाद, ಅದರ ರಸ ಮತ್ತು ಸ್ವಾದದಲ್ಲಿ ಮಾವಿನ ಹಣ್ಣಿಗಿಂತ ಏನು ಹೆಚ್ಚಾಗಿಲ್ಲ, ಆದರೆ ಅದಕ್ಕಿಂತ ಘಟ್ಕರ್ ಅಂತಂದರೆ ಕಡಿಮೆ ಕೂಡ ಇಲ್ಲ. ಹಾಗಾಗಿ ಏನು ಹಣ್ಣುಗಳ ರಾಜ ಅಂತ ಮಾವನ್ನು ಕರೀತಾರೆ, ಆದರೆ ಸೇಬು ಅದಕ್ಕಿಂತ ಹೆಚ್ಚು ಅಲ್ಲ, ಅದಕ್ಕಿಂತ ಕಡಿಮೆನೂ ಕೂಡ ಅಲ್ಲ. ಈ ರೀತಿಯಾಗಿ ರಸಸ್ವಾದಗಳಲ್ಲಿ ಮಾವಿನ ಹಣ್ಣಿನಷ್ಟೇ ಉತ್ತಮವಾದಂತಹ ಹಣ್ಣು ಅಂತಂದರೆ ಸೇಬು ಅಂಥೇಳಿ ಲೇಖಕರು ಹೇಳ್ತಾರೆ. ಸೇಬ್ ಕೋ ಯಹ ಸ್ಥಾನ್ ಮಿಲ್ ಚುಕಾ ಹೈ, ಅಬ್ ವಹ ಕೇವಲ್ ಸ್ವಾದ್ ಕಿ ಚೀಸ್ ನಹಿ ಹೈ. ಅದಕ್ಕೆ ಯಾವ ಸ್ಥಾನ ಸಿಕ್ಕಿದೆ ಅಂತಂದರೆ ಅದು ಕೇವಲ ಸ್ವಾದದ ವಸ್ತುವಾಗಿ ಮಾತ್ರ ಉಳಿದಿಲ್ಲ, ಉಸ್ಮೆ ಗುಣ ಭೀ ಹೈ, ಅದರಲ್ಲಿ ಉತ್ತಮವಾದಂತಹ ಪ್ರೋಟೀನ್ಸು, ವಿಟಮಿನ್ಸ್ಗಳು ತುಂಬಿವೆ ಅಂತ ಹೇಳ್ತಾ ಇದ್ದಾರೆ. हमने दुकानदार से मोल भाव किया और आधा सेर सेब मांगे. लेखक ने क्या किया? दुकानदार से मोल भाव किया, ಅದರ ಬೆಲೆಯನ್ನು ವಿಚಾರಿಸಿದರು. ಮೋಲ್ ಭಾವ್ ಕರ್ಣ ಅಂತಂದರೆ ಅದರ ಬೆಲೆಯನ್ನು ತಿಳಿದುಕೊಳ್ಳೋದು ಅಂತ ಹೇಳಿ. ಆಧಾ ಸೇರ್ ಸೇಬ್ ಮಾಂಗೆ, ಒಂದು ಅರ್ಧ ಸೇರ್ ಅಥವಾ ಅರ್ಧ ಕೆ ಜಿಯಷ್ಟು ಸೇಬನ್ನು ಕೊಡಿ ಅಂಥೇಳಿ ಲೇಖಕರು ಕೇಳ್ತಾರೆ. ದುಕಾನ್ದಾರ್ ನೆ ಕಹಾ, बाबूजी बड़े मज़ेदार सेब आए हैं, खास कश्मीर के, आप ले जाएं, खाकर तबीयत खुश हो जाएगी. दुकानदार ने कहा, बाबूजी बड़े मज़ेदार सेब आए हैं. ಆ ಒಂದು ಅಂಗಡಿಯವನು ಹೇಳ್ತಾನೆ, ನೋಡಿ ಸ್ವಾಮಿ, ಇವು ಬಹಳ ಉತ್ತಮವಾದಂತಹ ಹಣ್ಣುಗಳು, ಖಾಸ್ ಕಾಶ್ಮೀರ್ ಸೇಬ್, ಇವು ಕಾಶ್ಮೀರದಿಂದ ಬಂದಂತಹ ವಿಶೇಷವಾದಂತಹ ಸೇಬುಗಳು, ಇವುಗಳನ್ನು ಆಪ್ ಲೇ ಜಾಯೇ, ಇವುಗಳನ್ನ ತಾವು ತಗೊಂಡು ಹೋಗ್ರಿ, ಖಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ಇದನ್ನು ತಿಂದರೆ ನಿಮ್ಮ ತಬಿಯತ್ ಅಂದರೆ ಆರೋಗ್ಯ ಬಹಳ ಉತ್ತಮವಾಗಿರುತ್ತೆ ಅಂಥೇಳಿ ಹೇಳ್ತಾರೆ. मैंने रुमाल निकाल कर उसे देते हुए कहा, चुन चुन कर रखना. मैंने ಏನೇ ಲೇಖಕರು ಹೇಳ್ತಾರೆ, ಅವರು ಒಂದು ರುಮಾಲನ್ನು, ಒಂದು ಕರವಸ್ತ್ರವನ್ನು ಅಲ್ಲಿ ಕೊಟ್ಟುಬಿಟ್ಟು ಅವನಿಗೆ ಹೇಳ್ತಾರೆ, ಇದರಲ್ಲಿ ಉತ್ತಮವಾದಂಥ ಹಣ್ಣುಗಳನ್ನು, ಸೇಬನ್ನು ಆರಿಸಿ ಇದರಲ್ಲಿ ಇಡು ಅಂಥೇಳಿ ಹೇಳ್ತಾರೆ. दुकानदार ने तराजू उठाई और अपने नौकर से बोला. दुकानदार क्या किया? तराजू उठाया, ತಕ್ಕಡಿಯನ್ನು ಎತ್ಕೊಂಡು ಹೇಳ್ತಾನೆ, ಅವರ ನೌಕರನಿಗೆ ಹೇಳ್ತಾನೆ, ಸುನೋ ಆಧಾ ಸೇರ್ ಕಾಶ್ಮೀರಿ ಸೇಬ್ ನಿಕಾಲ್ಲಾ ಚುನ್ಕರ್ ಲಾನಾ. ಹೇಳ್ತಾರೆ, ನೋಡಪ್ಪ ಕೇಳಿಲಿ, ಇದರಲ್ಲಿ ಒಂದು ಅರ್ಧ ಸೇರ್ ಅಥವಾ ಅರ್ಧ ಕೆ ಜಿಯಷ್ಟು ಕಾಶ್ಮೀರಿ ಸೇಬು ಹಣ್ಣನ್ನು ತಗೊಂಡು ಬಾ, ಅದು ಕೂಡ ಆರಿಸಿರೋದು, ಚೆನ್ನಾಗಿರೋ ಹಣ್ಣನ್ನು ತಗೊಂಡು ಬಾ, ಆರಿಸಿ ತಗೊಂಡು ಬಾ ಅಂಥೇಳಿ ಅಂಗಡಿಯವನು ಆ ಒಂದು ಕೆಲಸದವನಿಗೆ ಹೇಳ್ತಾನೆ. ಲೌಂಡಾ ಚಾರ್ ಸೇಬ್ ಲಾಯ. ಲೌಂಡಾ ಅಂತಂದರೆ ಹುಡುಗ. ಆ ಹುಡುಗ ಒಂದು 4 ಹಣ್ಣುಗಳನ್ನು ಆರಿಸಿಕೊಂಡು ಬರ್ತಾನೆ.
ದುಕಾನ್ದಾರ್ನೇ ತೌಲಾ, ತೌಲಾ ಅಂತಂದರೆ ಅದರ ಅಳತೆ ಮಾಡ್ತಾನೆ, ತೂಕ ಮಾಡ್ತಾನೆ. ದುಕಾನ್ದಾರ್ನೇ ತೌಲಾ ಏಕ್ ಲಿಫಾಫೆ ಮೇ ಉನ್ಹೇ ರಖಾ, ಅದನ್ನು ಸರಿಯಾಗಿ ಅರ್ಧ ಸೇರನ್ನು ಅಳತೆ ಮಾಡ್ತಾನೆ. ಆಮೇಲೆ ಒಂದು ಲಿಫಾಫೆ ಅಂತಂದರೆ ಒಂದು ಕವರ್ ಅಂತ ಹೇಳ್ಬೋದು, ಕಾಗದದ ಕವರು. ಆ ಕವರ್ನೊಳಗೆ 4 ಸೇಬು ಹಣ್ಣನ್ನು ಹಾಕ್ತಾನೆ. ರಖಾ ಔರ್ ರುಮಾಲ್ ಮೇ ಬಾಂಧ್ಕರ್ ಮುಜೆ ದೇ ದಿಯಾ, ಆ ಒಂದು ಲಿಫಾಫೆ ಒಳಗೆ ಹಾಕಿ, ಕವರ್ನಲ್ಲಿ ಹಾಕಿ ನಾನು ಇಟ್ಟಂಥ ರುಮಾಲದೊಳಗೆ ಆ ಒಂದು ಕವರ್ನ ಇಟ್ಟು ಅದನ್ನು ಕಟ್ಟಿ ನನಗೆ ಕೊಟ್ಟರು ಅಂಥೇಳಿ ಲೇಖಕರು ಹೇಳ್ತಾರೆ. मैंने 4 आने उसके हाथ में रखे, तो फिर लेखक ने क्या किए, 4 ಆನೆ ಅಂತಂದರೆ 4 ಆನೆ. ನೋಡ್ರಿ, ಕೇವಲ 25 ಪೈಸೆಗೆ ಅರ್ಧ ಸೇರಿನಷ್ಟು ಸೇಬುಗಳನ್ನು ಲೇಖಕರು ಆ ಕಾಲದಲ್ಲಿ ಕೊಂಡುಕೊಂಡಿದ್ರು. ಈಗ ಸೇಬು 200, 220, 250 ಕೂಡ ರೇಟ್ ಇರೋದನ್ನು ನಾವು ನೋಡ್ತೀವಿ. 25 ಪೈಸೆಯಲ್ಲಿ 250 ರೂಪಾಯಿಯಲ್ಲಿ ಅಂತ. ಓಕೆ, ಇರಲಿ. ಈ ರೀತಿಯಾಗಿ ಮೈನೆ 4 ಆನೆ ಉಸ್ಕೆ ಹಾತ್ ಮೇ ರಖೆ. ಕಿತ್ನೆ ಆನೆ? 4 ಆನೆ लेखक ने दुकानदार के हाथ में रखे. घर आकर लिफाफा ज्यों का त्यों रख दिया. ಮನೆಗೆ ಬಂದು ಆ ಒಂದು ಕವರನ್ನು, ಲಿಫಾಫೆಯನ್ನು ಹೆಂಗಿತ್ತೋ ಹಾಗೇನೆ ಲೇಖಕರು ಇಟ್ಟು ಬಿಡ್ತಾರೆ. ರಾತ್ ಕೋ ಸೇಬ್ ಯಾ ಕೋಯಿ ದೂಸರಾ ಫಲ್ ಖಾನೆ ಕಾ ಫಾಯ್ದಾ ನಹಿ ಹೈ. ಲೇಖಕರ ಒಂದು ಅಭಿಪ್ರಾಯ ಏನು ಅಂತಂದರೆ, ರಾತ್ರಿ ವೇಳೆಯಲ್ಲಿ ಹಣ್ಣನ್ನು ತಿನ್ನೋದು ಅಷ್ಟು ಸೂಕ್ತವಲ್ಲ, ಅದು ಅಷ್ಟು ಉಪಯೋಗ ಅಲ್ಲ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಫಲ್ ಖಾನೆ ಕಾ ಸಮಯ ತೋ ಪ್ರಾತಃ ಕಾಲ ಹೈ. ಏನಾದರೂ ಹಣ್ಣುಗಳನ್ನು ತಿನ್ನಬೇಕು ಅಂತಂದರೆ ಅದು ಬೆಳಗಿನ ಸಮಯದಲ್ಲಿ ಸರಿಯಾದ ಸಮಯ ಅಂಥೇಳಿ ಲೇಖಕರು ಭಾವಿಸ್ತಾರೆ. ಆಜ್ ಸುಬಹ मुँह हाथ धोकर जो नाश्ता करने के लिए एक सेब निकाला. ಇವತ್ತು ಬೆಳಗ್ಗೆ ಕೈಕಾಲು ಮುಖವನ್ನು ತೊಳ್ಕೊಂಡು ನಾಶ್ತಾ ಮಾಡಬೇಕು ಅಥವಾ ಉಪಹಾರವನ್ನು ಸೇವಿಸಬೇಕು ಅಂಥೇಳಿ ಲೇಖಕರು ಒಂದು ಸೇಬು ಹಣ್ಣನ್ನು ತೆಗೆದುಕೊಳ್ತಾರೆ. ತೋ ಸಡಾ ಹುವಾ ಥಾ, ಓ ಸೇಬ್ ಕ್ಯಾ ಹುವಾ ಥಾ, ಓ ತೋ ಸಡಾ ಹುವಾ ಥಾ ಅಂತಂದರೆ ಆ ಒಂದು ಸೇಬು ಕೊಳೆತು ಹೋಗಿತ್ತು. ಏಕ್ ರೂಪಾಯಿ ಕೆ ಆಕಾರ ಕ ಚಿಲ್ಕ ಗಲ್ ಗಯಾ ಥಾ. ಆ ಒಂದು ಹಣ್ಣಿನ ಮೇಲೆ 1 ರೂಪಾಯಿಯಷ್ಟು ಅದರ ಸಿಪ್ಪೆ ಕರಗಿ ಹೋಗಿತ್ತು, ಅಂತಂದರೆ ಕಪ್ಪಾಗಿತ್ತು. ಸಮझ ರಾತ್ ಕೋ ದುಕಾನ್ದಾರ್ನೇ ದೇಖಾ ನ ಹೋಗಾ. ಅವರು ಅಂದ್ಕೊಂಡ್ರು, ಬಹುಶಃ ರಾತ್ರಿ ಆ ಅಂಗಡಿಯವನು ಸರಿಯಾಗಿ ನೋಡಿಲ್ವೇನೋ ಅಂಥೇಳಿ ಅನ್ಕೋತಾನೆ. ದೂಸರಾ ನಿಕಾಲ, ಈಗ ಎರಡನೆಯ ಸೇಬನ್ನು ತಗೊಳ್ತಾರೆ. ಮಗರ್ ಯಹ ಆಧಾ ಸಡಾ ಹುವಾ ಥಾ. ಆ ಸೇಬು ಕೂಡ ಅರ್ಧದಷ್ಟು ಕೆಟ್ಟು ಹೋಗಿತ್ತು, ಕೊಳೆತು ಹೋಗಿತ್ತು. ಅಬ್ ಸಂದೇಹ ಹುವಾ. ಈಗ ಅವ್ರಿಗೆ ಸಂಶಯ ಬಂತು. ದುಕಾನ್ದಾರನೇ ಮುझे ಧೋಖಾ ತೋ ನಹಿ ದಿಯಾ ಹೈ. ಆ ಒಂದು ಅಂಗಡಿಯವನು ನನಗೆ ಮೋಸ ಮಾಡಿಲ್ಲ ತಾನೆ ಅಂಥೇಳಿ ಅವ್ರನ್ನೇ ಅವ್ರು ಕೇಳ್ಕೊಳ್ತಾರೆ. ತೀಸರಾ ಸೇಬ್ ನಿಕಾಲ. ಈಗ 3ನೆಯ ಸೇಬನ್ನು ಹೊರಗೆ ತೆಗಿತಾರೆ ಕವರಿಂದ. ಯಹ ಸಡಾ ತೋ ನಹಿ ಥಾ. ಅದು ಕೊಳೆತು ಹೋಗಿರಲಿಲ್ಲ, ನೋಡೋಕ್ಕೆ ಚೆನ್ನಾಗಿತ್ತು. ಮಗರ್ ಏಕ್ ತರಫ್ ದಬ್ಕರ್ ಬಿಲ್ಕುಲ್ ಪಿಚಕ್ ಗಯಾ ಥಾ. ಅದೇನು ಕೆಟ್ಟು ಹೋಗಿರಲಿಲ್ಲ, ಆದರೆ ಅದು ಕೆಳಗೆ ಸಿಕ್ಕು ಹಿಚುಕಿದಂತಾಗಿತ್ತು. ಚೌಥಾ ದೇಖ. ಈಗ 4ನೆಯದನ್ನು ನೋಡ್ತಾರೆ. ವಹತು ಬೇದಾಗ್ ಥಾ. ಅದರ ಮೇಲೆ ಯಾವುದೇ ರೀತಿಯ ಕಲೆಗಳು ಇರಲಿಲ್ಲ. ಮಗರ್ ಉಸ್ಮೆ ಏಕ್ ಕಾಲಾ ಸುರಾಖ್ ಥಾ. ಆದರೆ ಆ ಒಂದು ಹಣ್ಣಿನಲ್ಲಿ ಒಂದು ಕಪ್ಪುದಾದಂಥ ಒಂದು ಹೋಲಾಗಿತ್ತು, ರಂಧ್ರ ಆಗಿತ್ತು ಅಂತ ಹೇಳ್ತಾರೆ. ಜೈಸೆ ಅಕ್ಸರ್ ಬೇರೋ ಮೇ ಹೋತಾ ಹೈ. ಯಾವ ರೀತಿಯಾಗಿ ಬೆರ್ರಿ ಹಣ್ಣಿನಲ್ಲಿ ಒಂದು ಹೋಲ್ ಥರ ಇರ್ತದೆ, ಹಾಗೆ ಸೇಬಿನಲ್ಲಿ ಆಗಿತ್ತು ಅಂತ ಹೇಳ್ತಾರೆ. ಕಾಟಾ ತೋ ಭೀತರ್ ವೈಸೆ ಹಿ ದಬ್ಬೆ. ಆ ಒಂದು ಹಣ್ಣನ್ನು ಕಟ್ ಮಾಡಿದಾಗ, ಸೇಬನ್ನು ಕಟ್ ಮಾಡಿದಾಗ ಅದರ ಒಳಗೆ ಕೂಡ ಒಂದು ರೀತಿಯಂತಹ ಕಲೆಗಳಿತ್ತು. ಜೈಸೆ ಬೇರೆ ಮೇ ಹೋತೆ ಹೇ. ಯಾವ ರೀತಿಯಾಗಿ ಬೇರೆ ಹಣ್ಣಲ್ಲಿ
ಇರ್ತದೆ, ಅದೇ ರೀತಿಯಾಗಿ ಧಬ್ಬೆಗಳು ಇತ್ತು ಅಂತ ಹೇಳ್ತಾರೆ. ಏಕ್ ಸೇಬ್ ಭಿ ಖಾನೆ ಲಾಯಕ್ ನಹಿ, ಆ 4 ಹಣ್ಣುಗಳಲ್ಲಿ ಒಂದು ಹಣ್ಣು ಕೂಡ ತಿನ್ನೋದಕ್ಕೆ ಯೋಗ್ಯವಾಗಿರಲಿಲ್ಲ, ಎಲ್ಲ ಹಣ್ಣುಗಳು ಕೆಟ್ಟು ಹೋಗಿದ್ದು ಅಂತ ಹೇಳ್ತಾರೆ. 4 आने पैसों का इतना गम न हुआ जितना समाज के इस ಚಾರಿತ್ರಿಕ್ ಪತನ್ ಕಾ. ಅವ್ರಿಗೆ 4 ಆಣೆಯನ್ನು ಕಳೆದುಕೊಂಡದ್ದು ದುಃಖ ಆಗಲಿಲ್ಲ. ಗಮ್ ನ ಹುವ, ಉಸ್ಕಾ ಗಮ್ ನ ಹುವ, ಅವ್ರದ್ದು 4 ಆಣೆ ಲಾಸ್ ಆಯಿತು, ಅದಕ್ಕೆ ಅವ್ರಿಗೆ ದುಃಖ ಆಗಲಿಲ್ಲ. ಆದರೆ ದುಃಖ ಯಾಕಾಯಿತು ಅಂತಂದರೆ, ಈ ಸಮಾಜದಲ್ಲಿರುವಂತಹ ಜನರ ಒಂದು ಚರಿತ್ರೆ ಯಾವ ರೀತಿಯಾಗಿ ಪತನವಾಗಿದೆ, ನೈತಿಕತೆ ಅನ್ನೋದು ಯಾವ ರೀತಿಯಾಗಿ ಅಧಪತನವನ್ನು ಹೊಂದಿದೆ ಅನ್ನೋದನ್ನು ವಿಚಾರ ಮಾಡಿದಾಗ ಲೇಖಕರಿಗೆ ಬಹಳ ದುಃಖ ಆಯಿತು ಅಂತ ಹೇಳ್ತಾರೆ. ದುಕಾನ್ದಾರನೇ ಜಾನ್ ಬೂಜ್ಕರ್ ಮೇರೆ ಸಾಥ್ ಧೋಕೆಬಾಜಿ ಕಾ ವ್ಯವಹಾರ ಕಿಯಾ. ನೋಡ್ರಿ, ದುಕಾನ್ದಾರ್ ಅಂಗಡಿಯವನು ಗೊತ್ತಿದ್ದು ಕೂಡ ಅವರಿಗೆ ಮೋಸ ವಂಚನೆಯನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಏಕ್ ಸೇಬ್ ಸಡಾ ಹುವಾ ಹೋತಾ ತೋ ಮೈ ಉಸ್ಕೋ ಕ್ಷಮಾ ಕೆ ಯೋಗ್ಯ ಸಮಜ್ತಾ. ಒಂದು ವೇಳೆ ಯಾವುದೋ ಒಂದು ಹಣ್ಣು ಕೆಟ್ಟು ಹೋಗಿದ್ರೆ ಬಹುಶಃ ನಾನು ಅವನನ್ನು ಕ್ಷಮಿಸಿಬಿಡ್ತಾ ಇದ್ದೆ, ಕ್ಷಮೆಗೆ ಯೋಗ್ಯ ಅಂತ ತಿಳ್ಕೊಳ್ತಾ ಇದ್ದೆ. ಸೋಚ್ತಾ ಉಸ್ಕಿ ನಿಗಾಹ ನ ಪಡಿ ಹೋಗಿ, ಯೋಚನೆ ಮಾಡ್ಬೋದಾಗಿತ್ತು, ಬಹುಶಃ ಅವನ ಕಣ್ಣು ಅಥವಾ ಅವನ ದೃಷ್ಟಿ ಅದ್ರ ಮೇಲೆ ಬಿದ್ದಿಲ್ಲ, ಹಾಗಾಗಿ ಯಾವುದೋ ಒಂದು ಕೆಟ್ಟ ಹಣ್ಣು ಸಿಕ್ಕಿದೆ ಅಂತ ಅನ್ಕೋತಿದ್ದೆ. ಮಗರ್ ಚಾರೋಂ ಕೆ ಚಾರೋ ಖರಾಬ್ ನಿಕಲ್ ಜಾಯೆ ಯಹ ತೋ ಸಾಫ್ ಧೋಕಾ ಹೈ. ಆದರೆ ಆ 4 ಹಣ್ಣುಗಳಲ್ಲಿ ಒಂದು ಹಣ್ಣು ಕೂಡ ಚೆನ್ನಾಗಿಲ್ಲ, ಆ 4 ಹಣ್ಣುಗಳು ಕೆಟ್ಟು ಹೋಗಿರೋದನ್ನು ನೋಡಿದರೆ ಬಹುಶಃ ಇದು ಅನಿಸುತ್ತೆ ಅವನು ತಿಳಿದುಕೊಂಡೇ ಮೋಸ ಮಾಡಿದ್ದಾನೆ. ಸರಾಸರ್ ಸಾಫ್ ಧೋಕಾ ಹೈ, ಇದು ಗೊತ್ತಿದ್ದು ಕೂಡ ಅವನು ಮಾಡಿರುವಂತಹ ಮೋಸ ಅಂಥೇಳಿ ಲೇಖಕರು ಅನ್ಕೋತಾರೆ. ಮಗರ್ ಇಸ್ ಧೋಕೆ ಮೇ ಮೇರಾ ಭಿ ಸಹಯೋಗ ಥಾ. ನೋಡ್ರಿ, ಮೋಸ ಮಾಡೋದ್ರಲ್ಲಿ ಕೇವಲ ಮೋಸ ಮಾಡೋರ್ದಷ್ಟೇ ಅಲ್ಲ, ಮೋಸ ಹೋಗುವವ್ರದ್ದು ಕೂಡ ತಪ್ಪಿದೆ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ, ಮಗರ್ ಇಸಿ ಧೋಕೆ ಮೇ ಮೇರಾ ಭಿ ಸಹಯೋಗ ಥಾ, ಇದರಲ್ಲಿ ನನ್ನ ಸಹಯೋಗ ಕೂಡ, ನನ್ನ ಪಾತ್ರ ಕೂಡ ಇದೆ ಅಂಥೇಳಿ ಲೇಖಕರು ಹೇಳ್ತಾರೆ. ಮೇರಾ ಉಸ್ಕೆ ಹಾತ್ ಮೇ ರುಮಾಲ್ ರಖ್ ದೇನಾ ಮಾನೋ ಉಸೆ ಧೋಕಾ ದೇನೆ ಕಿ ಪ್ರೇರಣಾ ಥಿ. ನಾನು ರುಮಾಲನ್ನು ಇಟ್ಟುಬಿಟ್ಟು ಅವನಿಗೆ ಅದರಲ್ಲಿ ಹಣ್ಣುಗಳನ್ನು ಹಾಕು ಅಂತ ಹೇಳಿದ್ದೆ ಬಹುಶಃ ಅವನಿಗೆ ಮೋಸ ಮಾಡೋದಕ್ಕೆ ಪ್ರೇರಣೆಯಾಯಿತು. ಉಸ್ನೆ ಭಾಂಪ್ ಲಿಯಾ ಕಿ ಯಹ ಮಹಾಶಯ ಅಪ್ನಿ ಆಂಖೋं से काम लेने वाले जीव नहीं है. ಬಹುಶಃ ಅವರು ರುಮಾಲನ್ನು ಇಟ್ಟಾಗ ಆ ಅಂಗಡಿಯವನು ಅಂದುಕೊಂಡಿರಬಹುದು, ಈ ಒಬ್ಬರು ಮಹಾಶಯ ವ್ಯಕ್ತಿ ಏನಿದ್ದಾರೆ ಇವರು ತಮ್ಮ ಕಣ್ಣಿನಿಂದ ಸ್ವತಃ ಏನನ್ನು ಕೂಡ ನೋಡೋದಿಲ್ಲ, ಹಾಗೆ ತೆಗೆದುಕೊಂಡು ಹೋಗುವಂತಹ ಒಂದು ಮುಗ್ಧ ಸ್ವಭಾವ ಇವ್ರದ್ದು ಇದೆ ಅಂಥೇಳಿ ಆ ಅಂಗಡಿಯವನು ಯೋಚನೆ ಮಾಡಿರಬಹುದು. ಅವ್ರ ನ ಇತನೆ ಚೌಕಾಸ್ ಹೈ ಕಿ ಲೌಟಾನೆ ಆಯೆ. ಅಷ್ಟೇ ಅಲ್ಲದೆ ಇವ್ರು ತಗೊಂಡು ಹೋಗ್ತಾರೆ ಮತ್ತು ಇವುಗಳನ್ನ ವಾಪಸ್ ತರೋದಿಲ್ಲ ಅಂಥೇಳಿ ಅವನಿಗೆ ಅನಿಸಿರಬಹುದು. ಆದಮಿ ಬೇಯಿಮಾನಿ ತಭಿ ಕರ್ತಾ ಹೈ ಜಬ್ ಉಸೆ ಅವಸರ್ ಮಿಲ್ತಾ ಹೈ. ಯಾವುದೇ ಒಬ್ಬ ವ್ಯಕ್ತಿ ಮೋಸ ಮಾಡ್ತಾನೆ ಅಂತಂದರೆ ಅಥವಾ ಅಪ್ರಾಮಾಣಿಕತೆಯನ್ನು ತೋರ್ತಾನೆ ಅಂತಂದರೆ ಅವನು ಯಾವಾಗ ಮಾಡ್ತಾನೆ ಅಂತಂದರೆ ಅವ್ನಿಗೆ ಯಾವಾಗ ಅವಕಾಶ ಸಿಗ್ತದೆ ಆವಾಗ ಅಪ್ರಾಮಾಣಿಕವಾಗಿ ಮೋಸ ಮಾಡ್ತಾನೆ ಅಂತ ಲೇಖಕರು ಹೇಳ್ತಾರೆ. ಬೇಯಿಮಾನಿ का अवसर देना चाहे वह अपने ढीलेपन से हो या सहज विश्वास से, बेईमानी में सहयोग देना है. ಹೀಗೆ ಅಪ್ರಾಮಾಣಿಕರಿಗೆ ಅಥವಾ ವಂಚಕರಿಗೆ ನಾವು ಅವಕಾಶವನ್ನು ಕೊಡೋದು ನಮ್ಮ ಒಂದು ಮುಗ್ಧತನದಿಂದಾಗಿರಬಹುದು ಅಥವಾ ನಮ್ಮ ಒಂದು ಅತಿಯಾದಂತಹ ವಿಶ್ವಾಸದಿಂದ ಆಗಿರಬಹುದು. ಈ ರೀತಿಯಾಗಿ ಮಾಡೋದರಿಂದ ಬೇಯಿಮಾನಿ ಅಥವಾ ಅಪ್ರಾಮಾಣಿಕತೆಗೆ ನಾವು ಸಹಾಯ ಮಾಡಿದಂತೆ ಆಗುತ್ತದೆ ಅಂತ ಹೇಳ್ತಾರೆ. पढ़े लिखे बाबुओं और कर्मचारियों पर तो अब कोई विश्वास नहीं करता. ಹೀಗೆ ಓದಿರುವಂತಹ ವಿದ್ಯಾವಂತರ ಮೇಲೆ
ವಿಶ್ವಾಸವನ್ನು ಯಾರೂ ಕೂಡ ಇಡೋದಿಲ್ಲ ಅಂತ ಹೇಳ್ತಾರೆ. ಕಿಸಿ ಥಾನೆ ಯಾ कचहरी या म्यूनसिपालिटी में चले जाए, आपकी ऐसा दुर्गति होगी कि आप बड़ी से बड़ी हानि उठाकर भी उधर न जाएंगे. ಇತ್ತೀಚಿನ ದಿನಗಳಲ್ಲಿ ನಾವೇನಾದರೂ ಯಾವುದಾದ್ರೂ ಒಂದು ಕಚೇರಿಗೆ ಅಥವಾ ನಗರ ಪಾಲಿಕೆಗೆ ಹೋದರೆ ಅಲ್ಲಿ ನಮ್ಮ ದುರ್ಗತಿ ಯಾವ ರೀತಿಯಾಗಿ ಆಗುತ್ತದೆ ಅಂತಂದರೆ, ಬಡಿ ಸೆ ಬಡಿ ಹಾನಿ ಉಠಾಕರ್, ನಮಗೆ ಎಷ್ಟೇ ನಷ್ಟ ಆಗಿದ್ರೂ, ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗಿದ್ರೂ ಕೂಡ ಅದನ್ನು ನಾವು ಅಲ್ಲಿಯೇ ಮರೆತು ಬಿಟ್ಟು ಸಾಕಪ್ಪ ಇದರ ಸಹವಾಸ ಅನ್ನೋ ಮಟ್ಟಿಗೆ ಕಚೇರಿಗಳು ಕೆಲಸ ಮಾಡ್ತಾ ಇವೆ ಅಂಥೇಳಿ ಇಲ್ಲಿ ಲೇಖಕರು ಹೇಳ್ತಾರೆ. ಪಹಲೆ ಐಸಾ ನಹೀ ಥಾ, ಮೊದಲೆಲ್ಲ ಹೀಗಿರಲಿಲ್ಲ. ವ್ಯಾಪಾರಿಯೋಂ ಕಿ ಸಾಖ್ ಬನಿ ಹುಯಿ ಥಿ, ಮೊದಲೆಲ್ಲ ವ್ಯಾಪಾರಿಗಳು ಕೊಡು ತೆಗೆದುಕೊಳ್ಳುವ ವ್ಯವಹಾರವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡ್ತಾ ಇದ್ದರು. ಯೋ ತೌಲ್ ಮೇ ಚಾಹೆ ಚಟಾಂಕ್ ಆಧಾ ಚಟಾಂಕ್ ಕಸ್ ಲೇ, ಒಂದು ವೇಳೆ ಅಳತೆ ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು. ಲೇಕಿನ್ ಆಪ್ ಉನ್ಹೆ 5 की जगह भूल से 10 के नोट दे आते तो आपको घबराने की कोई ज़रूरत न थी. ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ವ್ಯತ್ಯಾಸ ಆಗಬಹುದು, ಆದರೆ 5 ರೂಪಾಯಿಯ ಜಾಗದಲ್ಲಿ ನೀವೇನಾದರೂ 10 ರೂಪಾಯಿಗಳನ್ನು ಕೊಟ್ಟಿದ್ದರೆ ಹೆದರುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಆಪ್ಕೆ ರೂಪಾಯಿ ಸುರಕ್ಷಿತ್ ಥೇ, ಅವರು ಹಣದಲ್ಲಿ ಮೋಸ ಮಾಡ್ತಾ ಇರಲಿಲ್ಲ. ಅಳತೆ ತೂಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಹಣದ ವಿಚಾರದಲ್ಲಿ ಬಹಳ ಪ್ರಾಮಾಣಿಕರಾಗಿದ್ದರು ಅಂಥೇಳಿ ಲೇಖಕರು ಹೇಳ್ತಾರೆ. ಏಕ್ ಬಾರ್ मैंने मुहर्रम के मेले में एक दुकानदार से 1 पैसे की रेवड़ियाँ ली थीं और पैसे की जगह अट्ठाने दे आया था. ಒಮ್ಮೆ ನಾನು ಮೊಹರಮ್ಮಿನ ಜಾತ್ರೆಯಲ್ಲಿ ಅಂಗಡಿಯವನಿಗೆ 1 ಪೈಸೆಯ ರೇವಡಿಯಾ ಅಂತಂದರೆ ಅದೊಂದು ಎಳ್ಳು ಮತ್ತು ಸಿಹಿಯಿಂದ ಮಾಡಿರುವಂಥ ಒಂದು ಪದಾರ್ಥ, ಅದನ್ನು ತೆಗೆದುಕೊಂಡು ಪೈಸೆ ಕಿ ಜಗಹ ಅಟ್ಟಾನಿ ದೇ ಆಯಾ ಥಾ, 1 ಪೈಸೆಯ ಬದಲಾಗಿ ನಾನು 8 ಆನೆಗಳನ್ನು ಕೊಟ್ಟಿದ್ದೆ. 8 ಆನೆ ಅಂದರೆ 50 ಪೈಸೆ, ಕೊಡಬೇಕಾಗಿದ್ದು 1 ಪೈಸೆ, ಆದರೆ ಇವರು 50 ಪೈಸೆಗಳನ್ನು ಅವನಿಗೆ ಕೊಟ್ಟಿದ್ದರು. ಘರ್ ಆಕರ್ ಜಬ್ ಅಪ್ನಿ ಭೂಲ್ ಮಾಲೂಮ್ ಹುವೆ, ವಾಪಸ್ ಮನೆಗೆ ಬಂದ ಮೇಲೆ ತಪ್ಪು ಅರಿವಾಯಿತು, ನಾನು 1 ಪೈಸೆಯ ಬದಲಾಗಿ 8 ಆನೆಯನ್ನು ಕೊಟ್ಟಿದ್ದೇನೆ ಅಂಥೇಳಿ ಅವ್ರಿಗೆ ಅನ್ನಿಸ್ತು. ತೋ ದುಕಾನ್ದಾರ್ ಕೆ ಪಾಸ್ ದೌಡ ಆಯಾ, ಹಾಗಾಗಿ ದುಕಾನ್ದಾರ್ ಅಂಗಡಿಯವನ ಹತ್ತಿರ ವಾಪಸ್ಸು ಓಡಿ ಬಂದೆ. ಆಶಾ ನಹಿ ಥಿ ಕಿ ವಹ ಅಟ್ಟಾನಿ ಲೌಟಾಯೇಗ, ಅವ್ರಿಗೆ ಬಹುಶಃ ಅಂದ್ಕೊಂಡಿರಲಿಲ್ಲ ಅವನು 8 ಆನೆಗಳನ್ನು ವಾಪಸ್ ಕೊಡ್ತಾನೆ ಅಂಥೇಳಿ ಅವರು ಅಂದ್ಕೊಂಡಿರಲಿಲ್ಲ. ಪರ್ ಲೇಕಿನ್ ಉಸ್ನೆ ಪ್ರಸನ್ನ ಚಿತ್ತ ಸೆ ಅಟ್ಟಾನಿ ಲೌಟಾ ದಿ, ಆದರೆ ಅವನು ಅಷ್ಟೇ ಪ್ರಾಮಾಣಿಕತೆಯಿಂದ ಆ 8 ಆನೆಯ ಹಣವನ್ನು ವಾಪಸ್ ಕೊಡ್ತಾನೆ. ಅವ್ರು ಉಲ್ಟೆ ಮುಜ್ಸೆ ಕ್ಷಮಾ ಮಾಂಗಿ, ಕೊಡೋದಲ್ಲದೆ ಕ್ಷಮೆಯನ್ನು ಕೂಡ ಆ ಅಂಗಡಿಯವನು ಕೇಳ್ತಾನೆ. ಯಹಾ ಕಶ್ಮೀರಿ ಸೇಬ್ ಕೆ ನಾಮ್ ಸೆ ಸಡೆ ಹುವೆ ಸೇಬ್ ಬೇಚೆ ಜಾತೆ ಹೇ, ಆದರೆ ಇಲ್ಲಿ ನೋಡಿದರೆ ಕಾಶ್ಮೀರದ ಸೇಬುಗಳು ಅಂಥೇಳಿ ಕೆಟ್ಟು ಹೋಗಿರುವಂಥ ಸೇಬು ಹಣ್ಣುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಇದು ಎಂತಹ ಒಂದು ಅಪ್ರಾಮಾಣಿಕತೆ, ಮೋಸ ಅಂಥೇಳಿ ಲೇಖಕರು ನೊಂದುಕೊಳ್ತಾರೆ. ಮುಜೆ ಆಶಾ ಹೈ ಪಾಠಕ್ ಬಾಜಾರ್ ಮೇ ಜಾಕರ್ ಮೇರೆ ತರಹ ಆಂಖೆ ನ ಬಂದ್ ಕರ್ ಲಿಯಾ ಕರೆಂಗೆ, ಅವರು ಲೇಖಕರು ಆಶಯವನ್ನು ವ್ಯಕ್ತಪಡಿಸ್ತಾರೆ. ಪಾಠಕ್ ಅಂದರೆ ಓದುಗರು ಮಾರುಕಟ್ಟೆಗೆ ಹೋಗಿ ನನ್ನ ಹಾಗೆ ಕಣ್ಣು ಮುಚ್ಚಿ ವಸ್ತುಗಳನ್ನು ತೆಗೆದುಕೊಳ್ಳುವುದರ ಬದಲಾಗಿ ಉತ್ತಮವಾದಂತಹ ವಸ್ತುಗಳನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋದೇ ಈ ಪಾಠದ ಉದ್ದೇಶ ಅಂಥೇಳಿ ಲೇಖಕರು ಹೇಳ್ತಾರೆ. ನಹಿತೋ ಉನ್ಹೇ ಬಿ ಕಾಶ್ಮೀರಿ ಸೇಬ್ ಹಿ ಮಿಲೆಂಗೆ, ಅವರು ವ್ಯಂಗ್ಯವಾಗಿ ಹೇಳ್ತಾರೆ, ಒಂದು ವೇಳೆ ಕಣ್ಣು ಮುಚ್ಚಿ ವಸ್ತುಗಳನ್ನು ಖರೀದಿ ಮಾಡಿದ್ರೆ ಅವ್ರಿಗೂ ಕೂಡ ಲೇಖಕರಿಗೆ ಯಾವ ರೀತಿಯಾಗಿ ಕಾಶ್ಮೀರಿ ಸೇಬ್ ಅಂಥೇಳಿ ಮೋಸ ಆಯಿತು ಅದೇ ರೀತಿಯಾದಂಥ ವಸ್ತುಗಳು ಸಿಗ್ತವೆ ಅಂಥೇಳಿ ಹೇಳ್ತಾರೆ. ನಿಮಗೆ ಪಾಠ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.